ಇಂದಿನ ಮುಂಜಾನೆಯ ಧ್ಯಾನಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇಂದು ನಾವು ದೇವರ ಪ್ರೀತಿ ಮತ್ತು ಕರುಣೆಯ ಕುರಿತಾಗಿ ಧ್ಯಾನಿಸ್ತಾ ಇದ್ದೇವೆ. ಪ್ರಲಾಪಗಳು 3ನೇ ಅಧ್ಯಾಯ ವಚನ 22 ಹಾಗೂ 23. ನಾವು ಉಳಿದಿರುವುದು ಯೆಹೋವನ ಕರುಣೆಯೇ, ಆತನ ಕೃಪಾವರಗಳು ನಿಂತು ಹೋಗುವು, ದಿನದಿನವೂ ಹೊಸದಾಗಿ ಒದಗುತ್ತವೆ, ನಿನ್ನ ಸತ್ಯಸಂಧತೆಯು ದೊಡ್ಡದು. ಈ ವಾಕ್ಯದ ಆಧಾರದ ಮೇಲೆ ಕೆಲವು ಮುಖ್ಯ ಅಂಶಗಳನ್ನು ನಾವು ನೋಡಿಕೊಳ್ಳೋಣ. ಮೊದಲನೇದಾಗಿ, ದೇವರ ಕರುಣೆಗೆ ಮಿತಿ ಇಲ್ಲ. ಮನುಷ್ಯರ ಪ್ರೀತಿ ಮತ್ತು ತಾಳ್ಮೆಗೆ ಮಿತಿ ಇರ್ತದೆ, ಆದರೆ ದೇವರ ಕರುಣೆಗೆ ಕೊನೆಯೇ ಇಲ್ಲ. ಮನುಷ್ಯರು ಲಾಭಕ್ಕಾಗಿ ಪ್ರೀತಿಯನ್ನ ನಮಗೆ ತೋರಿಸುವುದುಂಟು ಮತ್ತು ಆ ಒಂದು ತಾಳ್ಮೆ, ಅವರಿಗಿರುವಂಥ ಒಂದು ತಾಳ್ಮೆ ಅದು ಸ್ವಲ್ಪ ಸಮಯದವರೆಗೂ ಮಾತ್ರ. ಆದರೆ ದೇವರ ಒಂದು ಕರುಣೆ ಮತ್ತು ದೇವರ ಒಂದು ತಾಳ್ಮೆ ಅನ್ನುವಂಥದ್ದು ಕೊನೆಯವರೆಗೂ ಇರುವಂಥದ್ದಾಗಿದೆ. ಇಲ್ಲಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ, ನಾವು ಉಳಿದಿರುವುದು ಯೆಹೋವನ ಕರುಣೆಯೇ, ಅದಕ್ಕೆ ಅಂತ್ಯವೇ ಇಲ್ಲ ಎಂಬುದಾಗಿ. ಉದಾಹರಣೆಗಾಗಿ, ಒಬ್ಬ ಸ್ನೇಹಿತನ ಹತ್ತಿರ ನಾವು ಹೋಗಿ ಪದೇ ಪದೇ ಹಣ ಕೇಳ್ತಾ ಇದ್ರೆ ಅಥವಾ ಪದೇ ಪದೇ ಮಾಡಿದಂಥ ತಪ್ಪನ್ನೇ ನಾವು ಮಾಡ್ತಾ ಇದ್ರೆ, ಒಂದು ದಿನ ಆ ವ್ಯಕ್ತಿ ನಮ್ಮ ಮೇಲೆ ಕೋಪಗೊಂಡು ದೂರವಾಗಿ ಹೋಗ್ಬಿಡ್ತಾನೆ. ಮನುಷ್ಯರ ತಾಳ್ಮೆ ಒಂದು ಬ್ಯಾಂಕ್ ಅಕೌಂಟ್ ಇದ್ದ ಹಾಗೆ, ಅದು ಖಾಲಿ ಆಗ್ತಾ ಇರ್ತದೆ. ಆದರೆ ದೇವರ ಕರುಣೆ ಒಂದು ದೊಡ್ಡ ಸಮುದ್ರದ ಹಾಗೆ. ನಾವು ಎಷ್ಟೇ ನೀರನ್ನ ತೆಗಿತಾ ಹೋದ್ರೂ ಕೂಡ ಸಮುದ್ರ ಮಾತ್ರ ಬತ್ತಿ ಹೋಗೋದಿಲ್ಲ. ನಿನ್ನೆಯ ತಪ್ಪುಗಳು ದೇವರ ಇಂದಿನ ಕರುಣೆಯನ್ನ ಖಾಲಿ ಮಾಡಲು ಸಾಧ್ಯವಿಲ್ಲ. ಎರಡನೇದು, ಪ್ರತಿದಿನವೂ ಹೊಸ ಕೃಪೆ. ವಚನ 23ರಲ್ಲಿ ನಾವು ನೋಡುವಾಗ, ದಿನದಿನವೂ ಹೊಸದಾಗಿ ಒದಗುತ್ತವೆ, ನಿನ್ನ ಸತ್ಯಸಂಧತೆಯು ದೊಡ್ಡದು. ಪ್ರತಿದಿನ ದೇವರು ನಮಗೆ ಹಳೆಯದನ್ನ ಕೊಡೋದಿಲ್ಲ, ಹಳೆಯ ಒಂದು ಕೃಪೆಯನ್ನ ಕೊಡೋದಿಲ್ಲ, ಆದರೆ ಆ ದಿನದ ಕಷ್ಟಗಳಿಗೆ ತಕ್ಕಂತೆ ಹೊಸ ಬಲವನ್ನ ಆತನು ಕೊಡುವಾತನಾಗಿದ್ದಾನೆ. ಉದಾಹರಣೆಗಾಗಿ, ನಮ್ಮ ಮೊಬೈಲ್ಗಳನ್ನ ನಾವು ಚಾರ್ಜ್ ಮಾಡ್ತೇವಲ್ವಾ, ಪ್ರತಿ ರಾತ್ರಿ ನಾವೇನ್ ಮಾಡ್ತೀವಿ, ನಮ್ಮ ಒಂದು ಮೊಬೈಲ್ ಅದು 1% ಬಂದಾಗ ನಾವು ಅದನ್ನು ಆಫ್ ಮಾಡಿ ಅದನ್ನು ಚಾರ್ಜ್ಗೆ ಹಾಕ್ತೀವಿ. ಆದರೆ ರಾತ್ರಿ ಚಾರ್ಜ್ಗೆ ಹಾಕಿದ ಮೇಲೆ ಇಂದು ಮುಂಜಾನೆ ಅಂದರೆ ನೆಕ್ಸ್ಟ್ ಡೇ, ಮರುದಿನ ಅದು 100% ಆಗಿರ್ತದೆ. ನಿನ್ನೆ ರಾತ್ರಿ ನೀವು ಸಂಪೂರ್ಣವಾಗಿ ದಣಿದಿರಬಹುದು, ನಿರಾಶೆಗೊಂಡಿರಬಹುದು. ನಾಳೆ ನಾನು ಏನು ಮಾಡಬೇಕು, ನಾಳಿನ ದಿನ ನನಗೆ ಹೇಗಿರ್ತದೆ ಎಂಬುದಾಗಿ ಚಿಂತೆಯಲ್ಲಿ ನಾವು ತೊಡಗಿರಬಹುದು. ಆದರೆ ಮುಂಜಾನೆ ಬಂದಾಗ ದೇವರು ನಮಗೆ ಹೊಸ ಕರುಣೆ ಅಂದರೆ 100% ಹೊಸ ಕರುಣೆ ಮತ್ತು ಶಕ್ತಿಯನ್ನ ತುಂಬುವಾತನಾಗಿದ್ದಾನೆ. ಆತನು ನಿನ್ನೆ ಒಂದು ಲೆಫ್ಟ್ ಓವರ್ ಅಂದರೆ ಉಳಿದಿರುವಂಥದ್ದನ್ನ ನಮಗೆ ಕೊಡುವಂಥ ದೇವರಲ್ಲ, ಆದರೆ ಪೂರ್ತಿಯಾಗಿ 100%, 100ಕ್ಕೆ 100ರಷ್ಟು ಆತನ ಕೃಪೆಯನ್ನ ನಮಗೆ ಕೊಡುವಾತನಾಗಿದ್ದಾನೆ. ಹಾಗಿದ್ರೆ ನಮ್ಮ ಪ್ರತಿಕ್ರಿಯೆ ಪ್ರತಿದಿನ ಹೇಗಿರಬೇಕು ಎಂಬುದಾಗಿ ನೋಡುವಾಗ ಅದು ಮುಂಜಾನೆಯ ಸ್ತುತಿ. ದೇವರ ಈ ಒಂದು ಕರುಣೆಯನ್ನು ನಾವು ಅರ್ಥ ಮಾಡಿಕೊಂಡಾಗ ನಮ್ಮ ದಿನವು ಚಿಂತೆಯ ಬದಲು ಕೃತಜ್ಞತೆಯಿಂದ ಪ್ರಾರಂಭವಾಗಬೇಕು. ಕೀರ್ತನೆಗಳು 59:16ನೇ ವಚನ, ನಾನಾದರೋ ಇಕ್ಕಟ್ಟಿನ ಕಾಲದಲ್ಲಿ ಆಶ್ರಯವೂ ದುರ್ಗವೂ ಆಗಿರುವ ನಿನ್ನ ಬಲವನ್ನು ಹಾಡಿ ಹೊಗಳುವೆನು, ಪ್ರಾತಃಕಾಲದಲ್ಲಿ ನಿನ್ನ ಪ್ರೇಮವನ್ನು ಉಲ್ಲಾಸದಿಂದ ಕೊಂಡಾಡುವೆನು. ಬೆಳಗ್ಗೆ ಅಲಾರಾಂ ಹೊಡೆದ ತಕ್ಷಣ ನಾವೇನ್ ಮಾಡ್ತೇವೆ, ಅಯ್ಯೋ ಮತ್ತೆ ಕೆಲಸಕ್ಕೆ ಹೋಗ್ಬೇಕಲ್ಲ, ಎಷ್ಟೊಂದು ಟ್ರಾಫಿಕ್ ಇದೆ, ಮತ್ತೆ ಎಷ್ಟೊಂದು ಸಮಸ್ಯೆಗಳಿದೆ, ಎಷ್ಟು ಕೆಲಸ ಇರ್ತದೋ, ನಾನು ಹೇಗೆ ಅದನ್ನು ನಿಭಾಯಿಸಬೇಕು ಅನ್ನುವಂಥ ಒಂದು ಭಯದಲ್ಲಿ ನಾವು ಆ ಒಂದು ಸಮಸ್ಯೆಗಳನ್ನು ಎದುರಿಸ್ತಾ ಇರಬಹುದು. ಆ ಒಂದು ಚಿಂತೆ ನಮಗಿರ್ತದೆ. ಆದರೆ ಇಂದಿನ ಒಂದು ಸಣ್ಣ ಬದಲಾವಣೆ ನಾವು ಮಾಡಿಕೊಳ್ಳೋಣ. ಹಾಸಿಗೆಯಿಂದ ನಮ್ಮ ಕಾಲುಗಳು ಕೆಳಗಿಡಕ್ಕಿಂತ ಮುಂಚಿತವಾಗಿ ಒಂದು ಕ್ಷಣ ನಾವು ನಮ್ಮ ಕಣ್ಣುಗಳನ್ನು ಮುಚ್ಚಿ ಈ ಒಂದು ಪ್ರಾರ್ಥನೆಯನ್ನು ನಾವು ಮಾಡಲಿಕ್ಕೆ ಸಾಧ್ಯತೆ ಇದೆಯಾ? ದೇವರೇ, ಈ ಹೊಸ ದಿನಕ್ಕಾಗಿ ಸ್ತೋತ್ರ, ನಿನ್ನ ಹೊಸ ಕರುಣೆಗಾಗಿ ನಿನಗೆ ವಂದನೆ. ಈ ಒಂದು ವಾಕ್ಯ ನಿಮ್ಮ ಇಡೀ ದಿನದ ಒತ್ತಡವನ್ನು ತೆಗೆದುಹಾಕಿ ಶಾಂತಿಯನ್ನ ತರುವಂತದ್ದಾಗಿರ್ತದೆ. ದೇವರ ಪ್ರೀತಿ ಮತ್ತು ಕರುಣೆಯು ನಿಮ್ಮೆಲ್ಲರನ್ನೂ ಆವರಿಸಿ ಮುನ್ನಡೆಸಲಿ. ಆಮೇನ್.
ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 996026065453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.